ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳುವ. ಸ್ತೋತ್ರ ಕರ್ತನೆ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಸ್ವರ್ಗೀಯ ತಂದೆಯ ದೇವರೇ ಸ್ತೋತ್ರ. ಕರ್ತನೆ, ಬಂದಿರುವಂತಹ ನಮ್ಮೆಲ್ಲರನ್ನು ಬಲಪಡಿಸು. ನಿನ್ನ ಪರಿಶುದ್ಧಾತ್ಮನ ಶಕ್ತಿಯಿಂದ ರಾಜ್ಯ ಬಂದಿರುವಂತಹ ನಿನ್ನ ಮಕ್ಕಳ ಸ್ವಾಮಿ ಅನೇಕ ಸಮಸ್ಯೆಯಿಂದಲೂ, ಕಷ್ಟದಿಂದಲೂ, ಕಣ್ಣೀರಿನಿಂದಲೂ, ದುಃಖದಿಂದಲೂ, ವ್ಯಾಧಿಯಿಂದಲೂ ಸ್ವಾಮಿ ಬಂದಿರುವಂತೆಲ್ಲ ನಿನ್ನ ಮಕ್ಕಳನ್ನ ಹೆಸರಾಗಿ ಮುಷ್ಟಿ ಆಶೀರ್ವಾದ ಮಾಡು ಕರ್ತನೆ. ಬೇಕಾದ ಜ್ಞಾನ, ವಿವೇಕ, ಬುದ್ಧಿಯನ್ನ, ಆರೋಗ್ಯ ಭಾಗ್ಯವನ್ನ ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಡು ರಾಜ. ಎಲ್ಲ ಕೊರತೆಗಳನ್ನು ನೀಗಿಸಿ ಸಮೃದ್ಧಿಕರ ಜೀವಿತವನ್ನು, ಆಶೀರ್ವಾದಕರ ಜೀವಿತವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಡು ರಾಜ. ಕೂಡಿ ಬಂದಿರುವಂತಹ ಒಬ್ಬೊಬ್ಬರನ್ನು ಮುಟ್ಟು ಸ್ವಾಮಿ ನಿನ್ನ ಆತ್ಮನ ಬಲದಿಂದ ತುಂಬಿಸು ಕರ್ತನೆ. ನಿನ್ನ ಪವಿತ್ರ ಆತ್ಮನ ಶಕ್ತಿ ಅವರ ಮೇಲೆ ಆಳ್ವಿಕೆ ಮಾಡಲು ರಾಜ. ಹೌದು ಸ್ವಾಮಿ, ನಿನ್ನ ಕರ್ತನೆ ನಮ್ಮ ದೇಹವು ನಿನ್ನ ಆಲಯವಾಗಿದೆ ಸ್ವಾಮಿ. ಆಲಯವನ್ನ ನಾವು ಪರಿಶುದ್ಧರಾಗಿ ಇಟ್ಟುಕೊಂಡು ನಿನ್ನ ಒಂದು ಭಯಭಕ್ತಿಯಲ್ಲಿ ನಿನ್ನ ವಾಕ್ಯದಂತೆ ನಾವು ಕೈಗೊಂಡು ನಡಿಲಿಕ್ಕಾಗುವಂತೆ ಸಹಾಯ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ತಾ ಇದ್ದೇವೆ ಸ್ವಾಮಿ. ಆಮೆನ್. ಹಲ್ಲೆಲೂಯಾ. ವಾಕ್ಯವನ್ನು ಕೇಳಿಸಿಕೊಳ್ಳುವ. ಹೊಸ ಒಡಂಬಡಿಕೆಗಳಲ್ಲಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನವನ್ನು ಕೇಳಿಸಿಕೊಳ್ಳುವ. ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತೇನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನ ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯವು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ ಏನಂತ, ನೀವು ದೇವರ ಆಲಯವಾಗಿದ್ದೀರಿ. ನಾವೆಲ್ಲರೂ ಏನಾಗಿದ್ದೇವೆ? ದೇವರ ಆಲಯವಾಗಿದ್ದೇವೆ. ನಮ್ಮ ಹೃದಯದಲ್ಲಿ ಯಾರು ವಾಸ ಮಾಡ್ತಾರೆ? ದೇವರು ವಾಸ ಮಾಡ್ತಾರೆ. ಹಲ್ಲೆಲೂಯಾ. ದೇವರ ಆಲಯವು ನಮ್ಮ ಹೃದಯವಾಗಿದೆ. ಯೇಸು ಸ್ವಾಮಿ ದೇವರು ಗುಡಿ ಗೋಪುರಗಳಲ್ಲಿ ವಾಸ ಮಾಡೋದಿಲ್ಲ, ನಮ್ಮ ಹೃದಯದಲ್ಲಿ ಯೇಸು ಸ್ವಾಮಿ ವಾಸ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಆಲಯವು ನಮ್ಮ ಹೃದಯವಾಗಿದೆ. ನಮ್ಮ ಹೃದಯದಲ್ಲಿ ಯೇಸು ಸ್ವಾಮಿ ವಾಸ ಮಾಡ್ತಾರೆ. ಹಲ್ಲೆಲೂಯಾ. ಆಗಿರುವುದರಿಂದ ನಾವು ನಮ್ಮ ಆಲಯವನ್ನು ಯಾವ ರೀತಿಯಾಗಿ ಇಟ್ಟುಕೊಳ್ಳಬೇಕು? ಹಲ್ಲೆಲೂಯಾ. ನಾವು ಮೇಲಿನ ನೋಟಕ್ಕೆ ಚೆನ್ನಾಗಿ ಇಟ್ಕೊಳ್ಳೋದಲ್ಲ, ಒಳಗೆ ನಾವು ಶುದ್ಧಿ ಮಾಡಬೇಕು. ನಮ್ಮ ಆಲಯವು ಶುದ್ಧವಾಗಿರಬೇಕು, ಪರಿಶುದ್ಧವಾಗಿರ್ಬೇಕು ನಮ್ಮ ಆಲಯವು. ಯಾಕೆ ಅಂದ್ರೆ ಯೇಸು ಸ್ವಾಮಿ ದೇವರು ನಮ್ಮ ಹೃದಯದಲ್ಲಿ ವಾಸ ಮಾಡ್ತಾರೆ. ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನ ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆಲಯವು ನೀವೇ. ನಮ್ಮ ಆಲಯವನ್ನು ನಾವು ಶುಚಿಯಾಗಿ ಶುಭ್ರವಾಗಿ ಇಟ್ಟುಕೊಳ್ಳಬೇಕು. ದೇವರ ಆಲಯವನ್ನ ನಾವು ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕು. ಯಾಕೆ ಅಂದ್ರೆ ದೇವರ ಆಲಯವು, ದೇವರು ನಮ್ಮ ಹೃದಯದಲ್ಲಿ ವಾಸ ಮಾಡುವಂತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಮಾಡುವಂತ ಪ್ರತಿಯೊಂದೊಂದು ಕಾರ್ಯಗಳು, ನಮ್ಮ ನೋಟಗಳು, ನಮ್ಮ ಬಾಯಿಂದ ಹೊರಡುವಂತಹ ಮಾತುಗಳು, ನಮ್ಮ ಕಣ್ಣು ದೃಷ್ಟಿಗಳು, ನಮ್ಮ ಕೈಗಳಿಂದ ಮಾಡುವಂತ ಒಳ್ಳೆ ಕಾರ್ಯಗಳು, ಹಲ್ಲೆಲೂಯಾ, ನಾವು ನಡೆಯುವಂತ ಮಾರ್ಗಗಳು ಒಳ್ಳೆ ರೀತಿಯಾಗಿದ್ದಾಗಿರ್ಬೇಕು ಅಲ್ವಾ? ಆವಾಗ ಮಾತ್ರ ದೇವರು ನಮ್ಮ ಹೃದಯದಲ್ಲಿ ವಾಸ ಮಾಡ್ತಾರೆ. ನಮ್ಮ ಹೃದಯದಲ್ಲಿ ಯೇಸು ಸ್ವಾಮಿ ವಾಸ ಮಾಡಬೇಕು ಅಂದ್ರೆ ನಾವು ಪರಿಶುದ್ಧವಾಗಿರಬೇಕು. ಪರಿಶುದ್ಧವಾಗಿರುವಾಗ ಮಾತ್ರನೇ ದೇವರು ನಮ್ಮ ಹೃದಯದಲ್ಲಿ ವಾಸ ಮಾಡ್ತಾರೆ. ನಾವು ಯಾವಾಗ ಪರಿಶುದ್ಧರಾಗಿರೋದಿಲ್ಲೋ ಸೈತಾನನು ಬಂದು ಪ್ರವೇಶ ಮಾಡ್ತಾನೆ. ನಮ್ಮ ಹೃದಯಗಳು ಖಾಲಿಯಾಗಿದ್ದಾಗ ಸೈತಾನನು ನಮ್ಮ ಹೃದಯಗಳಲ್ಲಿ ಬಂದು ಸೇರ್ಕೊತಾನೆ. ಯಾವಾಗ ದೇವರು ನಮ್ಮ ಹೃದಯದಲ್ಲಿ ಇರೋದಿಲ್ಲೋ ಸೈತಾನನು ಬಂದು ನಮ್ಮನ್ನ ಆಳ್ವಿಕೆ ಮಾಡ್ತಾ ಇರ್ತಾನೆ. ಕೆಟ್ಟ ದಾರಿಗೆ ಕರ್ಕೊಂಡು ಹೋಗ್ತಾನೆ, ಕೆಟ್ಟ ಮಾರ್ಗಗಳಿಗೆ ಕರ್ಕೊಂಡು ಹೋಗ್ತಾನೆ, ಕೆಟ್ಟ ಒಂದು ದೃಷ್ಟಿಯನ್ನ ನುಡಿಸ್ತಾನೆ, ಕೆಟ್ಟ ಆಲೋಚನೆಗಳನ್ನ ತಂದು ಹಾಕ್ತಾನೆ, ಕೆಟ್ಟ ಕಾರ್ಯಗಳನ್ನ ಮಾಡುವಂತೆ ಮಾಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ನಾವು ಸೈತಾನನಿಗೆ ಅವಕಾಶ ಕೊಡದೆ
ದೇವರಿಗೆ ಅವಕಾಶ ಕೊಡಬೇಕು. ಯಾವನಾದರೂ ಹೃದಯದ ಬಾಗಿಲಲ್ಲಿ, ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ, ಹೃದಯದ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇರ್ತೇನೆ ನಾನು. ಡೈರೆಕ್ಟ್ ಆಗಿ ಯೇಸು ಸ್ವಾಮಿ ಬರೋದಿಲ್ಲ. ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಹೃದಯದ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇರ್ತೀನಿ. ಯಾರು ಆ ಬಾಗಿಲನ್ನ ತೆರೀತಾರೋ ಅವರ ಹೃದಯಗಳಲ್ಲಿ ನಾನು ವಾಸ ಮಾಡ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಅವರ ಹೃದಯಗಳಲ್ಲಿ ನಾನು ವಾಸ ಮಾಡ್ತೇನೆ. ನಾವು ಯಾವಾಗ ಯೇಸು ಸ್ವಾಮಿಯನ್ನ ಕರಿತೀವಿ, ಸ್ವಾಮಿ ನನ್ನ ಹೃದಯದಲ್ಲಿ ನೀನು ವಾಸ ಮಾಡು, ನನ್ನ ಹೃದಯದಲ್ಲಿ ಬಾ ಕರ್ತನೆ, ನನ್ನ ಜೀವಿತದಲ್ಲಿ ನೀನು ಬಾ ಸ್ವಾಮಿ, ನನ್ನ ಒಂದು ಜೀವಿತದ ದೋಣಿಯಲ್ಲಿ ನೀನು ಪ್ರವೇಶ ಮಾಡುವಂತ ದೇವರನ್ನ ಯೇಸು ಸ್ವಾಮಿನ ಕರಿಬೇಕಾದ್ರೆ ದೇವರು ನಮ್ಮ ಹೃದಯದಲ್ಲಿ ಬರ್ತಾರೆ, ನಮ್ಮ ಜೀವಿತದಲ್ಲಿ ಬರ್ತಾರೆ, ನಮ್ಮ ಬಾಳಿನಲ್ಲಿ ಯೇಸು ಸ್ವಾಮಿ ಬರ್ತಾರೆ. ಬರುವಾಗ ಆತನು ಒಳ್ಳೆಯ ದಾರಿಯಲ್ಲಿ ನಮ್ಮನ್ನು ನಡೆಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರಿಂದ ಪ್ರಿಯರೇ, ದೇವರಿಗೆ ನಮ್ಮ ಹೃದಯಗಳನ್ನ ಒಪ್ಪಿಸಿಕೊಡಬೇಕು. ಯೇಸು ಸ್ವಾಮಿಗೆ ನಮ್ಮ ಹೃದಯನ ಒಪ್ಪಿಸಿಕೊಡ್ಬೇಕು. ನಾವೇನ್ ಮಾಡ್ತೀವಿ, ಸ್ವಲ್ಪ ಒಂದು ಅರ್ಧ ದೇವರಿಗೆ ಯೇಸು ಸ್ವಾಮಿ ಕೊಡ್ತೀವಿ, ಇನ್ನು ಅರ್ಧ ಸೈತಾನ, ಅರ್ಧ ಕೆಟ್ಟ ಆಲೋಚನೆ, ಅರ್ಧ ಒಳ್ಳೆ ಆಲೋಚನೆ. ಅರ್ಥ ತಣ್ಣಗೂ ಇಲ್ಲ, ಈ ಕಡೆ ಬೆಚ್ಚಗೂ ಇಲ್ಲ. ದೇವ್ರ ವಾಕ್ಯ ಹೇಳ್ತದೆ ಏನಂತ ಗೊತ್ತಾ, ನೀವು ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ, ಆದ್ರಿಂದ ನಾನು ನಿಮ್ಮನ್ನ ಏನು ಮಾಡ್ತೀನಿ, ಕಾರಿ ಬಿಡ್ತೀನಿ ಅಂತ ಹೇಳ್ತಾರೆ. ಆದ್ರಿಂದ ಪ್ರಿಯರೇ, ದೇವರಿಗೆ ನಾವು ಭಯಪಟ್ಟು ಜೀವಿಸೋಣ, ಆತನ ವಾಕ್ಯಗಳಂತೆ ನಾವು ಕೈಗೊಂಡು ನಡೆಯೋಣ. ಅವಾಗ ಮಾತ್ರ ದೇವರು ನಮ್ಮ ಹೃದಯದಲ್ಲಿ ವಾಸ ಮಾಡ್ತಾರೆ, ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಬರ್ತಾರೆ, ನಮ್ಮ ಜೀವಿತವನ್ನ ಬೆಳಕಿನೋಪಾದಿಯಲ್ಲಿ ದೇವರು ಮಾಡ್ತಾರೆ, ಆಶೀರ್ವಾದಕರವಾಗಿ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ವಾಕ್ಯನ ಓದಿ ಕೇಳಿಸಿಕೊಳ್ಳುವ. ಅದೇ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನ. 6ನೇ ಅಧ್ಯಾಯ 19ನೇ ವಚನ ಓದಿ ಕೇಳಿಸಿಕೊಳ್ಳುವ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಡಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನ ಪ್ರಕಾಶಗೊಳಿಸಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ಏನಂತ ದೇವ ಕೇಳ್ತಾ ಇದೆ, ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ. ಆ ಪವಿತ್ರಾತ್ಮನಿಗೆ ಏನಾಗಿದೆ, ನಾವು ಗರ್ಭಗುಡಿಯಾಗಿದೆ. ತಂದೆ, ಮಗ, ಪರಿಶುದ್ಧಾತ್ಮನು ನಮ್ಮ ಹೃದಯದಲ್ಲಿ ವಾಸ ಮಾಡ್ತಾರೆ. ನಮ್ಮ ಹೃದಯದಲ್ಲಿ ದೇವರ ಆತ್ಮ ಚಲಿಸ್ತಾ ಇದ್ದಾರೆ, ದೇವರ ಆತ್ಮ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಆದುದರಿಂದ ಪ್ರಿಯರೇ, ಮೋಶೆಯನ್ನು ನೋಡಬೇಕಾದ್ರೆ ದೇವರು ಅವನ ಸಂಗಡ ಇದ್ದು ಅವನು ಇಸ್ರಾಯೇಲ್ ದೇಶ ಜನರನ್ನ ನಡೆಸೋದಕ್ಕೆ ದೇವರು ಸಹಾಯ ಮಾಡಿದ್ರು. ಅದೇ ರೀತಿಯಲ್ಲಿ ಎಲೀಷನೊಟ್ಟಿಗೆ ನೋಡಬೇಕು, ಎಲಿಯನೊಟ್ಟಿಗೆ ನೋಡಬೇಕು. ದೇವರ ಆತ್ಮ ಅವರೊಟ್ಟಿಗಿದ್ದು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ, ಅನೇಕ ಸೂಚಕ ಕಾರ್ಯಗಳನ್ನು ಮಾಡ್ತಾರೆ. ಯಾವಾಗ ಅವರು ದೇವರ ಆತ್ಮನನ್ನ ಅವರ ಹೃದಯದಲ್ಲಿ ಇಟ್ಕೊಂಡಿದ್ರು, ದೇವರು ಅವರ ಹೃದಯದಲ್ಲಿ ವಾಸ ಮಾಡ್ತಾ ಇದ್ರು, ಅವರಲ್ಲಿ ಇದ್ದು ಕಾರ್ಯ ಮಾಡ್ತಾ ಇದ್ರು. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ದೇವರ ಭಯಭಕ್ತಿಯಲ್ಲಿ, ದೇವರ ಮಾರ್ಗದಲ್ಲಿ ನಾವು ಯಾವಾಗ ನಡೀತಾ ಇರ್ತೀವೋ ದೇವರು ನಮ್ಮ ಹೃದಯದಲ್ಲಿ ಸಹ ಬಂದು ಆತನು ಕಾರ್ಯ ಮಾಡ್ತಾರೆ. ನಮ್ಮ ಮೂಲಕ ಅನೇಕ ಕಾರ್ಯಗಳನ್ನ ಮಾಡ್ತಾರೆ, ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡ್ತಾರೆ, ಅನೇಕ ಸೂಚಕ ಕಾರ್ಯಗಳನ್ನ ಯೇಸು ಸ್ವಾಮಿ ನಮ್ಮ ಮೂಲಕ ನಮ್ಮ ಹೃದಯದಲ್ಲಿದ್ದು ದೇವರ ಕಾರ್ಯ ಮಾಡ್ತಾರೆ. ಪ್ರಿಯರೇ, ಯಾವಾಗ ಯೇಸು ಸ್ವಾಮಿಗೆ ನಾವು ನಮ್ಮ ಜೀವಿತಗಳನ್ನು ಒಪ್ಪಿಸಿಕೊಟ್ಟಾಗ, ನಮ್ಮ ಜೀವಿತಗಳನ್ನ ದೇವರಿಗೆ ಒಪ್ಪಿಸಿಕೊಡ್ಬೇಕು. ನಮ್ಮಲ್ಲಿರುವಂತ ಎಲ್ಲ ಕೆಟ್ಟ ಆಲೋಚನೆಗಳನ್ನ, ಕೆಟ್ಟ ಮಾರ್ಗಗಳನ್ನ, ನಮ್ಮ ಪಾಪದ ಜೀವಿತಗಳನ್ನ ಬಿಟ್ಟು ಬಿಡಬೇಕು. ಬಿಟ್ಟು ದೇವರಿಗೋಸ್ಕರ ನಾವು ಯಾವಾಗ ಜೀವಿಸ್ತೀವೋ ಅವಾಗ ದೇವರು ನಮ್ಮ ಮೂಲಕವಾಗಿ ಅನೇಕ ಆತ್ಮಗಳನ್ನು ನಡೆಸ್ತಾರೆ, ಅನೇಕರನ್ನ ರಕ್ಷಣೆಯಲ್ಲಿ ತರ್ತಾರೆ. ದೇವರು ನಮ್ಮ ಮೂಲಕ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಾನಿಯೇಲನನ್ನ ಏನ್ ಮಾಡ್ತಾರೆ, ತಗೊಂಡೋಗಿ ಸಿಂಹದ ಗವಿಯಲ್ಲಿ ಹಾಕ್ಬಿಡ್ತಾರೆ. ಹಲ್ಲೆಲೂಯಾ. ಯಾಕೆ ಅಂದ್ರೆ ಅವನು 3 ಬಾರಿ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. 3 ಬಾರಿ ಪ್ರಾರ್ಥನೆ ಮಾಡ್ತಿರೋದ್ರಿಂದ ಅವನು ತಗೊಂಡೋಗಿ ಏನ್ ಮಾಡ್ತಾರೆ, ಸಿಂಹದ ಗವಿಯಲ್ಲಿ ಹಾಕ್ತಾರೆ. ಆದ್ರೆ
ದೇವರ ಆತ್ಮನು ದೇವರ ಅವರ ಹೃದಯದಲ್ಲಿ ಇರ್ಬೇಕಾದ್ರೆ ದೇವರ ಅವನ ಜೊತೆ ಇರೋದ್ರಿಂದ ಆ ಸಿಂಹದ ಬಾಯಿಯನ್ನ ದೇವರು ಕಟ್ಟಿ ಹಾಕ್ತಾರೆ. ಹಾಲೆಲೂಯ. ಸಿಂಹದ ಬಾಯಿಯನ್ನ ದೇವರು ಕಟ್ಟಿ ಹಾಕ್ತಾರೆ. ಹಾಲೆಲೂಯ. ಏನಂದ್ರೆ ಶದ್ರಕ್ ಮೇಷಕ್ ಅಬದ್ನೆಗ್ ಎಂಬುವರು ಮೂವರು ವ್ಯಕ್ತಿ ಇರ್ತಾರೆ. ಅವರು ಅವನು ಒಂದು ಪ್ರತಿಮೆನ ಮಾಡಿರ್ತಾನೆ. ಒಂದು ಪ್ರತಿಮೆಗೆ ಅವನು ಅಡ್ಡ ಬೀಳಲಿಲ್ಲ ಅಂದ್ಬಿಟ್ಟು ಅವನ್ ಏನ್ ಮಾಡ್ತಾರೆ, ಶದ್ರಕ್ ಮೇಷಕ್ ಅಬದ್ನೆಗ್ ಎಂಬವರನ್ನ ಬೆಂಕಿಯಲ್ಲಿ ಹಾಕಿಬಿಡ್ತಾರೆ. ಬೆಂಕಿ ಆವಿಗೆಯಲ್ಲಿ ಹಾಕ್ತಾರೆ. ಅವರು ಹಾಕುವಂತ ಶ್ರಮದಲ್ಲಿ ದೇವರ ಪ್ರಸನ್ನತೆ ಅವರಲ್ಲಿ ಅವರ ಜೊತೆಗಿರೋದ್ರಿಂದ ಆ ಬೆಂಕಿ ಅವರನ್ನು ಆಳ್ವಿಕೆ ಮಾಡಲಿಲ್ಲ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ದೇವರು ಸುರಕ್ಷಿತವಾಗಿ ಅವ್ರನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ. ಹಾಲೆಲೂಯ. ದೇವರು ನಮ್ಮ ಸಂಗಡ ಇರುವಾಗ ದೇವರು ನಮ್ಮನ್ನು ಸಹ ಅದೇ ರೀತಿಯಲ್ಲಿ ಸಹಾಯ ಮಾಡ್ತಾರೆ. ಅದೇ ರೀತಿಯಲ್ಲಿ ನಮ್ಮನ್ನ ನಡೆಸ್ತಾರೆ. ನಮ್ಮ ಕೊರತೆಗಳನ್ನ ದೇವರು ನೀಗಿಸ್ತಾರೆ. ನಮ್ಮ ಸಮಸ್ಯೆಗಳಿಂದ ದೇವರು ಬಿಡುಗಡೆ ಮಾಡ್ತಾರೆ. ನೂತನ ಜೀವಿತವನ್ನ ಯೇಸು ಸ್ವಾಮಿ ನನಗೂ ನಿನಗೂ ಕೊಡುವಂತ ದೇವರಾಗಿದ್ದಾರೆ. ಹಾಲೆಲೂಯ. ನಮ್ಮ ಹೃದಯಗಳು ಪವಿತ್ರಾತ್ಮನಿಗೆ ಗರ್ಭಗುಡಿಯಾಗಿದೆ. ಆದ್ರಿಂದ ಅದನ್ನು ನಾವು ಪರಿಶುದ್ಧವಾಗಿಟ್ಟುಕೊಳ್ಳಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ನಮ್ಮ ನಡೆ ನುಡಿ ಕ್ರಿಯೆಗಳಲ್ಲಿ ಪರಿಶುದ್ಧರಾಗಿರಬೇಕು. ಹಲ್ಲೆಲೂಯ. ನಮ್ಮ ದೇಹದಲ್ಲಿ ಅನೇಕ ಅಭ್ಯಾಸಗಳು ಅಲ್ವಾ. ದೇಹಕ್ಕೆ ಏನ್ ಬೇಕು, ಒಳ್ಳೆ ಉತ್ತಮವಾದಂತ ಆಹಾರನ ನಾವು ತಿನ್ಬೇಕು. ಅದ್ಬಿಟ್ಟು ನಾವು ಏನಂದ್ರೆ ಸಿಕ್ಕಿದೆಲ್ಲ ನಾವು ತಿಂತಾ ಇದ್ರೆ ಆಗ್ಬೇಕಾ? ಅಭ್ಯಾಸಗಳು, ಕುಡಿಯೋದು, ಚಟನ ಇಟ್ಕೊಂಡು ಕುಡಿಯೋದು, ಎಲ್ಲಡಿಕೆ ಹಾಕೋದು, ಪರಾಗ್ಗಳನ್ನ ಹಾಕೋದು, ಸಿಗರೇಟ್ ಸೇಯುವುದು, ಸ್ಮೋಕಿಂಗ್ ಮಾಡೋದು ಅಲ್ವಾ. ಇವೆಲ್ಲ ನಾವು ಮಾಡುವಾಗ ನಮ್ಮ ದೇಹವು ಕೆಟ್ಟು ಹೋಗ್ತದೆ. ನಮ್ಮ ದೇಹವು ದೇವರ ಆಲಯವಾಗಿದೆ ಇದು ಅಲ್ವಾ. ದೇವರ ಆಲಯವು ಆಗಿರ್ಬೇಕಾದ್ರೆ ನಾವು ನಮ್ಮ ದೇಹವನ್ನ ಪರಿಶುದ್ಧವಾಗಿ ಇಟ್ಕೊಳ್ಬೇಕು. ಪರಾಗ್ಗಳು ಹಾಕೊಂಡು ಅಗಿತಾರೆ ಅಲ್ವಾ. ಬಾಯಿ ತುಂಬಾ ಪರಾಕ್ ಹಾಕೊಂಡು ಅಗದು ಹಲ್ಲುಗಳೆಲ್ಲ ತಿಂದಾಕ್ಬಿಟ್ಟಿರ್ತೀವಿ. ಬಾಯಲ್ಲಿ ಅಷ್ಟು ಕಲರ್ಫುಲ್ ಆಗಿ ಹಲ್ಲುಗಳಾಗಿದ್ದೇನೆ. ದೇಹದಲ್ಲಿ ಯಾವ ರೀತಿ ಆಗಿರ್ತದೆ ಅಲ್ವಾ. ಆದ್ರಿಂದ ಬೇರೆ ನಮ್ಮ ದೇಹವನ್ನ ಆರೋಗ್ಯವಾಗಿ ಇಟ್ಕೊಳ್ಬೇಕು, ಪರಿಶುದ್ಧವಾಗಿ ಇಟ್ಕೊಳ್ಬೇಕು. ಅವಾಗ ನಾವು ದೀರ್ಘಾಯುಷ್ಯ ದೇವರು ಕೊಡ್ತಾರೆ, ಆರೋಗ್ಯವಾಗಿರ್ತೀವಿ, ದೇವರ ಸೇವೆಗಳನ್ನ ನಾವು ಮಾಡ್ತೀವಿ. ಅದೇ ನಮ್ಮ ದೇಹವನ್ನೇ ಕೆಡಿಸ್ಕೊಂಡ್ಬಿಟ್ರೆ ನಾವು ದೇವರ ಕಾರ್ಯನ ಯಾವ ರೀತಿ ಮಾಡ್ತೀವಿ, ದೇವರ ಮಹನ್ನ ಯಾವ ರೀತಿ ಮಹಿಮೆ ಪಡಿಸ್ತೀವಿ, ಈ ಲೋಕದಲ್ಲಿ ನಾವು ಯಾವ ರೀತಿ ಜೀವಿಸ್ತೀವಿ? ಆಗುತ್ತಾ? ಹಲ್ಲೆಲೂಯ. ಅದಕ್ಕೋಸ್ಕರ ದೇವರು ಬೈಬಲ್ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನಿಮ್ಮ ದೇಹವು ದೇವರ ಆಲಯವಾಗಿದೆ. ಆದ್ರಿಂದ ಆ ಆಲಯನ ಕೆಡಿಸುವವನನ್ನ ನಾನು ಅವನನ್ನ ಕೆಡಿಸ್ತೀನಿ ಅಂತ ಹೇಳ್ತಾರೆ ದೇವರ. ಅದಕ್ಕೆ ದೇವರ ಆಲಯವನ್ನ ನಾವು ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಕ್ರಿಯೆಗಳಲ್ಲಿ ನಾವು ಪರಿಶುದ್ಧವಾಗಿ ಇಡಬೇಕು. ನಮ್ಮ ಅಭ್ಯಾಸಗಳನ್ನು ಸಹ ನಾವು ಬಿಟ್ಟು ಬಿಡಬೇಕು. ದೇವರಿಗೋಸ್ಕರ ನಾವು ಸಾಕ್ಷಿಗಳಾಗಿ ಜೀವಿಸಬೇಕು. ಈ ಲೋಕದಲ್ಲಿ ನಮ್ಮನ್ನ ಇಟ್ಟಿದ್ದಾರೆ ಏನಕ್ಕೋಸ್ಕರ? ನೀವು ಲೋಕಕ್ಕೆ ಉಪ್ಪಾಗಿದ್ದೀರಾ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಏನಕ್ಕೋಸ್ಕರ? ಯೇಸು ಸ್ವಾಮಿ ಈ ಲೋಕಕ್ಕೆ ಬೆಳಕಾಗಿದ್ದಾರೆ. ಆ ಬೆಳಕು ನಮ್ಮಲ್ಲಿದ್ದು ಪ್ರಕಾಶ ಪಡಿಸ್ತಾರೆ ಅನೇಕರಿಗೆ. ಯೇಸು ಸ್ವಾಮಿ ನಮ್ಮೊಳಗೆ ಬಂದು ನಮ್ಮಿಂದ ಅನೇಕರಿಗೆ ಪ್ರಜ್ವಲಿಸುವಾಗೆ, ಪ್ರಕಾಶಗೊಳ್ಳುವಾಗೆ ದೇವರು ನಮ್ಮನ್ನ ಮಾಡ್ತಾರೆ. ಯಾಕೆ ದೇವರು ವಾಕ್ಯ ಹೇಳ್ತಾರೆ? ಏನಕ್ಕೋಸ್ಕರ? ಅದಕ್ಕೆ ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿತು. ಯಾರ ಮೇಲೆ ಉದಯಿಸ್ತಿದೆ? ದೇವರ ತೇಜಸ್ಸು ನಮ್ಮ ಮೇಲೆ. ದೇವರ ಬೆಳಕು ನಮ್ಮಲ್ಲಿ ಪ್ರವೇಶಿಸುತ್ತದೆ. ದೇವರ ಬೆಳಕು ನಮ್ಮಲ್ಲಿ ಪ್ರವೇಶಿಸುವಾಗ ನಾವು ಅನೇಕರಿಗೆ ಬೆಳಕಾಗಿರ್ತೀವಿ, ಅನೇಕರಿಗೆ ಮಾದರಿಯಾಗಿ ನಾವು ಜೀವಿಸ್ತೀವಿ. ಹಲ್ಲೆಲೂಯ. ನಮ್ಮನ್ನ ನೋಡಿ, ನಮ್ಮ ವಾಕ್ಯಗಳನ್ನ ಕೇಳಿ, ನಮ್ಮ ಪ್ರಾರ್ಥನೆಯನ್ನ ನೋಡಿ ಅನೇಕರು ರಕ್ಷಣೆ ಹೊಂದರೆ, ಅನೇಕರು ಮಾದರಿಯಾಗಿರ್ತಾರೆ, ಅನೇಕರು ಬಿಡುಗಡೆ ಹೊಂದುವುದಕ್ಕೆ ಅವಕಾಶ ಆಗ್ತದೆ. ಹಲ್ಲೆಲೂಯ. ಅದೇ ನಾವು ಸೈತಾನ್ಗೆ ಅವಕಾಶ ಕೊಟ್ರೆ ಸೈತಾನ್ ಏನ್ ಮಾಡ್ತಾನೆ? ನಮ್ಮನ್ನ ಲೋಕದ ಆಶೆಗಳನ್ನ, ಲೋಕದ ಇಚ್ಛೆಗಳಂತ, ಲೋಕದ ಅಭ್ಯಾಸಗಳಿಗೆ ಒಳಗಾಗಿ ಅಭ್ಯಾಸನ ಬಿಡೋದಕ್ಕೂ ಆಗ್ದಿರ ನಾವು ನಮ್ಮ ದೇಹಗಳನ್ನ ಬಲಹೀನ ಮಾಡಿಕೊಂಡು,
ಹಲ್ಲೆಲೂಯಾ. ನಮ್ಮ ದೇಹವನ್ನ ನಾವು ಕೆಡಿಸಿಕೊಂಡು ಕಡೆಯದಾಗಿ ನಮ್ಮ ಆರೋಗ್ಯನೂ ಇಲ್ಲ, ಆಯುಷ್ಯ ಇಲ್ಲ, ಪರಲೋಕ ರಾಜ್ಯನೇ ಇಲ್ಲ, ನಿತ್ಯ ನರಕಕ್ಕೆ ಗುರಿಯಾಗ್ತೀವಿ. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯರೇ, ನಾವು ದೇವರ ವಾಕ್ಯಕ್ಕೆ ಆಹಾರವಲ್ಲದಕ್ಕೆ ಯಾಕೆ ನಿಮ್ಮ ಹಣವನ್ನ ವೆಚ್ಚ ಮಾಡ್ತೀರಾ ಅಂತ ವಾಕ್ಯದಲ್ಲಿ ಹೇಳ್ತದೆ. ಆಹಾರವಲ್ಲದಂತ ಪದಾರ್ಥಗಳಿಗೆ ನಮ್ಮ ಒಂದು ಹಣವನ್ನ ಯಾಕೆ ವೆಚ್ಚ ಮಾಡಬೇಕು ನಾವು, ಅಲ್ವಾ? ಒಳ್ಳೆಯದನ್ನ ತಿಂದು ಮೃಷ್ಟಾನ್ನದಿಂದ ಬಲ ಹೊಂದಿಕೊಳ್ಳ್ರಿ ಅಂತ ದೇವರ ವಾಕ್ಯ ಹೇಳ್ತದೆ. ಅದ್ಬಿಟ್ಟು ಒಳ್ಳೆಯದನ್ನ ನಾವು ಸೇವಿಸೋಣ, ಒಳ್ಳೆ ರೀತಿಯಲ್ಲಿ ಬದುಕೋಣ, ಒಳ್ಳೆ ರೀತಿಯಲ್ಲಿ ದೇವರಿಗೋಸ್ಕರ ಸಾಕ್ಷಿಯಾಗಿ ಜೀವಿಸುವ. ದೇವರು ಅವಾಗ ಮಾತ್ರ ನಮ್ಮ ಜೀವಿತದಲ್ಲಿ ಕಾರ್ಯಗಳನ್ನು ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ವಾಕ್ಯಗಳನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಸ್ವರ್ಗೀಯ ತಂದೆಯಾದ ದೇವರೇ ಸ್ತೋತ್ರ ರಾಜ್ಯ. ಕರ್ತನೆ, ಬಂದಿರುವಂತ ಎಲ್ಲ ನಿನ್ನ ಮಕ್ಕಳನ್ನ ಕರ್ತನೆ ಹೆಸರಿಸಾಗಿ ಮುಟ್ಟಿ ಆಶೀರ್ವಾದ ಮಾಡು. ಅವ್ರು ಬೇಕಾದ ಆರೋಗ್ಯನ ಕೊಡು ಸ್ವಾಮಿ, ಬಲವನ್ನ ಕೊಡು ಕರ್ತನೆ, ಸಮಾಧಾನವನ್ನ ಕೊಡು ಕರ್ತನೆ, ಶಾಂತಿಯನ್ನು ಅನುಗ್ರಹಿಸಿ ಕೊಡು ಸ್ವಾಮಿ. ನಿನ್ನೊಂದು ಮೆಚ್ಚುಗೆಯ ಮಕ್ಕಳಾಗಿ ಅವರು ಜೀವಿಸುವಂತೆ ಸಹಾಯ ಮಾಡು. ಎಲ್ಲ ಅಭ್ಯಾಸಗಳನ್ನ ಬಿಡಲಿ ರಾಜ, ಕೆಟ್ಟ ಆಲೋಚನೆಗಳನ್ನ ಬಿಡಲಿ ಕರ್ತನೆ, ಕೆಟ್ಟ ಮಾರ್ಗಗಳನ್ನ ಬಿಡಲಿ ಕರ್ತನೆ, ಕೆಟ್ಟ ದೃಷ್ಟಿಯನ್ನ ಬಿಡಲಿ ರಾಜ. ನಿಮಗೋಸ್ಕರ ನಿನ್ನ ಪರಿಶುದ್ಧತೆಯಲ್ಲಿ ಅವರು ಜೀವಿಸುವಂತೆ ಸಹಾಯ ಮಾಡು. ಹೌದು, ನಿಮ್ಮ ಕರ್ತನೆ, ನೀವೇ ದೇವರ ಆಲಯವಾಗಿದ್ದೀರಾ ಅಂತ ಹೇಳ್ತಿದ್ದೆ ಸ್ವಾಮಿ. ನಮ್ಮ ದೇಹವೇ ನಿನಗೆ ಆಲಯವಾಗಿ ಪರಿಶುದ್ಧವಾಗಿ ನಾವು ಇಟ್ಟುಕೊಂಡು ನಿಮಗೆ ಸಜೀವ ಯಜ್ಞವಾಗಿ ನಾವು ಒಪ್ಪಿಸಿಕೊಳ್ಳುವಂತೆ ಸಹಾಯ ನಮ್ಮನ್ನ ಬಲಪಡಿಸು. ನಿನ್ನ ಕೃಪೆಯಿಂದ ತುಂಬಿಸು ರಾಜ್ಯ. ನೀನು ನಮ್ಮ ಹೃದಯಗಳಲ್ಲಿ ವಾಸ ಮಾಡು ಕರ್ತನೆ. ನಮ್ಮ ಹೃದಯಗಳಲ್ಲಿ ನೀವು ಬಾ ಕರ್ತನೆ. ನಮ್ಮ ಹೃದಯದಲ್ಲಿ ಬಂದು ನೀನು ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಹಲ್ಲೆಲೂಯಾ. ಹೌದು ಸ್ವಾಮಿ, ನೀವು ಕರ್ತನೆ ನಮ್ಮ ಹೃದಯದಲ್ಲಿದ್ದು ನಾವು ಫಲ ಕೊಡುವಂತದ್ದಾಗಿ ರಾಜ್ಯ ನಮ್ಮನ್ನ ಮಾಡು ಕರ್ತನೆ. 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡುವಂತ ಒಳ್ಳೆ ಕೊಂಬೆಗಳಾಗಿ ನಮ್ಮನ್ನ ಮಾರ್ಪಡಿಸಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಕೃಪೆ ಹಿಡಿದು ಬರಲಿ ರಾಜ್ಯ. ನಿನ್ನ ಪರಿಶುದ್ಧ ಆತ್ಮನ ಶಕ್ತಿ ನಮ್ಮೊಟ್ಟಿಗಿದ್ದ ಕಾರ್ಯ ಮಾಡು. ತುಂಬಿ ತುಳುಕುವ ಪಾತ್ರೆಯಾಗಿ ನಮ್ಮನ್ನ ಮಾರ್ಪಡಿಸು ಕರ್ತನೆ. ಹಲ್ಲೆಲೂಯಾ. ಬೇಡವೆಲ್ಲ ಬಿಟ್ಟಕಲ್ಲಿ ಮುಖ್ಯವಾದ ಮೂಲೆಗಳಾಯಿತು ಅಂತ ಹೇಳಿದೆ ರಾಜ್ಯ. ಹೌದು ಸ್ವಾಮಿ, ಅದೇ ರೀತಿಯಲ್ಲಿ ಅನೇಕರು ನಮ್ಮನ್ನ ತಿರಸ್ಕರಿಸಿರಬಹುದು, ಅನೇಕರು ನಮ್ಮನ್ನ ದೂಷಿಸಿರಬಹುದು ರಾಜ, ಅನೇಕರು ನಮ್ಮನ್ನ ಪರಿಹಾಸ್ಯ ಮಾಡಿ ನಮ್ಮನ್ನ ತಳ್ಳಿರಬಹುದು ಕರ್ತನೆ. ಆದ್ರೆ ನೀನಾದ್ರೂ ನಮ್ಮನ್ನ ಅದೇ ರೀತಿಯಲ್ಲಿ ಅವರನ್ನು ಉಪಯೋಗಿಸುವಂತ ದೇವರಾಗಿದ್ದೀಯ ಕರ್ತನೆ. ನಾವು ಬೇಡವೆಲ್ಲ ಬಿಟ್ಟಿರುವಂತಹ ಕಲ್ಲೇ ಸ್ವಾಮಿ ಮುಖ್ಯವಾದ ಮೂಲೆಗಳಾಯಿತು ಎಂಬಂತ ವಾಕ್ಯದ ಮೇರೆಗೆ ರಾಜ್ಯ ಮುಖ್ಯವಾದ ಮೂಲೆಗಳಾಗಿ ನಮ್ಮನ್ನ ಮಾರ್ಪಡಿಸಿ ಅನೇಕರಿಗೆ ಬೆಳಕಾಗಿ ಜೀವಿಸುವಂತೆ ಮಾಡು. ಅನೇಕರಿಗೆ ಉಪವಾಗಿರುವಂತೆ ಸಹಾಯ ಮಾಡು. ನಿನ್ನ ಕೃಪೆ ಸದಾ ಕಾಲವು ನಮ್ಮೆಲ್ಲರೊಟ್ಟಿಗೆ ನಡೆಸಬೇಕಾಗಿ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ತಾ ಇದ್ದೀವಿ ಸ್ವಾಮಿ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಕಡೆಯದಾಗಿ ಒಂದು ಹಾಡನ್ನಾಡಿಕೊಳ್ಳುವ. ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ ಎಂಬಾಡನಾಡುತ್ತ ದೇವರ ನಾಮವನ್ನು ಮಹಿಮೆ ಪಡಿಸುವ. ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಇಸಲಿಲ್ಲ, ನೀ ನನಗಾಗಿಟ್ಟಿರಲು. ಆದರೆ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಇಸಲಿಲ್ಲ, ನೀ ನನಗಾಗಿಟ್ಟಿರಲು. ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಗಾನದ ತಾರದಿ ಹಾಡಿದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು,
ಗಾಢಾಂಧಕಾರದಿ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ನೀ ನನ್ನ ಜೊತೆಯೆಂದು ಇರುವೆ ದೇವಾ, ನಿನ್ನ ವಾಗ್ದಾನ ನನ್ನ ನೆರವೇರುವುದು. ನೀ ನನ್ನ ಜೊತೆಯೆಂದು ಇರುವೆ ದೇವಾ, ನಿನ್ನ ವಾಗ್ದಾನ ನನ್ನ ನೆರವೇರುವುದು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿತ್ತಿರಲು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿತ್ತಿರಲು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಬಂಧು ಮಿತ್ರರು ನನ್ನ ಕೈಬಿಟ್ಟರು, ಆತ್ಮೀಯರು ನನ್ನನ್ನು ದೂಷಿಸಿದರು. ಬಂಧು ಮಿತ್ರರು ನನ್ನ ಕೈಬಿಟ್ಟರು, ಆತ್ಮೀಯರು ನನ್ನನ್ನು ದೂಷಿಸಿದರು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ನ ವಾಗ್ದಾನ ನನ್ನ ನೆರವೇರುವುದು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ನ ವಾಗ್ದಾನ ನನ್ನ ನೆರವೇರುವುದು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿತ್ತಿರಲು. ಆಮೇಲೆ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿತ್ತಿರಲು. ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿತ್ತಿರಲು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ